ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತು ಮನುಷ್ಯನನ್ನ ನಾವು ಕಪಿಮುಷ್ಟಿಗೆ ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಟಿಪ್ಸ್ ಹೇಳ್ತೀನಿ ನಾನು ನಿಮಗೆ. ಒಂದು ವಸ್ತುನ ನಮ್ಮ ಹತ್ರನೇ ಇರಬೇಕು. ಒಬ್ಬ ವ್ಯಕ್ತಿ ನಾವು ಹೇಳೋಂಗೆ ಕೇಳಬೇಕು. ಒಂದು ಹೆಂಗಸು ನಾವು ಹೇಳೋಂಗೆ ಕೇಳಬೇಕು. ನಮ್ಮ ಬಾಸು ನಾವು ಹೇಳ್ದಂಗೆ ಕೇಳಬೇಕು. ನಾವು ಕೂರು ಅಂದ್ರೆ ಕೂರ್ಬೇಕು, ನಿಲ್ಲು ಅಂದ್ರೆ ನಿಲ್ಬೇಕು, ತಗೊಂಡ್ಬಾ ಅಂದ್ರೆ ತಗೊಂಡ್ಬರ್ಬೇಕು, ಕೊಡ್ಬೇಡ ಅಂದ್ರೆ ಕೊಡ್ಬೇಡ. ಈ ತರ ಲೆವೆಲ್ ಅಲ್ಲಿ ಒಬ್ಬ ವ್ಯಕ್ತಿನಾಗ್ಲಿ ಒಂದು ವಸ್ತುನಾಗ್ಲಿ ಪಶು ಪಕ್ಷಿಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಹಿಂದಿನ ಕಾಲದಲ್ಲಿ ಚೆನ್ನಾಗಿ ಟ್ರೈನಿಂಗ್ ತಗೊಂಡಿದ್ರು. ಆ ವಿದ್ಯೆಗೆ ಏನಂತಾರೆ ಗೊತ್ತಾ? ವಶೀಕರಣ ಅಂತಾರೆ. ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಪಶು ಪಕ್ಷಿ ವಶೀಕರಣ, ದೇವ ವಶೀಕರಣ, ಭೂತ ಪ್ರೇತ ಪಿಚಾಚಿ ವಶೀಕರಣ, ಯಕ್ಷಿಣಿ ವಶೀಕರಣ, ಇಂದ್ರಜಾಲ ಮಹೇಂದ್ರಜಾಲ, ಮೋಡಿ ವಿದ್ಯೆನ ವಶೀಕರಣ ಮಾಡ್ಕೊಳ್ಳೋದು. ಹೀಗೆ ಹಲವಾರು ರೀತಿಯ ನಮಗೆ ಬೇಕು ಅನ್ನೋದನ್ನ ನಮ್ಮ ಕಂಟ್ರೋಲ್ ತಗೋಬೇಕು ಅಂತಂದ್ರೆ ಹೊಡಿಬಾರ್ದು, ಬೈಬಾರ್ದು, ವಶೀಕರಣ ವಿದ್ಯೆ ಮಾಡ್ಕೊಂಡ್ಬಿಟ್ರೆ ಮುಗ್ದಾಯ್ತು. ಈ ತರದ್ದು ಜಗತ್ತಿನಲ್ಲಿ ಬಹಳಷ್ಟು ನಡೀತಾ ಇದೆ. ಬಾಸ್ ನಾನು ಹೇಳುವಂಗೆ ಕೇಳ್ಬೇಕು, ಕೆಲಸದಿಂದ ತೆಗೆದಾಕ್ಬಾರ್ದು, ಪ್ರಮೋಷನ್ ಕೊಡ್ಬೇಕು, ಸಾಲಿ ಜಾಸ್ತಿ ಮಾಡ್ಬೇಕು, ಸಾಲಿ ಜಾಸ್ತಿ ಮಾಡ್ಬೇಕು. ಬಾಸನ್ನೇ ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾನೆ ಒಬ್ಬ. ಕೇಳ್ದಾಗೆಲ್ಲ ದುಡ್ಡು ಕೊಡ್ತಾನೆ ಬಾಸ್, ಇವನೊಬ್ರು ಮಾತ್ರ, ಬೇರೆಯವ್ರಿಗೆ ಯಾರಿಗೂ ಇಲ್ಲ. ಅವ್ನ ಕೆಲ್ಸಕ್ಕೆ ಬರ್ದೋದ್ರು, ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಅಂದ್ರು ಬಾಸ್ ಅವನ ಕೆಲಸದಿಂದ ತೆಗೆದಾಕೋದಿಲ್ಲ. ಯಾಕೆ ಹೇಳಿ? ಬಾಸನ್ನೇ ವಶೀಕರಣ ಮಾಡ್ಬಿಟ್ಟಿದ್ದಾನೆ. ದೊಡ್ಡ ಶ್ರೀಮಂತರ ಮನೆ ಹುಡುಗಿ, ಆ ಹುಡುಗಿಗೆ ಇವ್ನಿಗೆ ಇಷ್ಟ ಇಲ್ಲ ಮದುವೆ ಆಗಕ್ಕೆ, ಬಟ್ ಇವನು ಆ ಹುಡುಗಿನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಆ ಹುಡುಗಿನ ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವಳು ಇವನ್ಗೆ ಸುಮ್ಮನೆ ತಾಲಿ ಕಟ್ಸ್ಕೋಬೇಕಷ್ಟೇ, ಬಾ ಅಂದ್ರೆ ಬರ್ಬೇಕು, ತಾಲಿ ಕಟ್ಟಿಸ್ಕೋಬೇಕು. ಆ ಲೆವೆಲ್ಗೆ ವಶೀಕರಣ ಆಗಿದೆ. ವ್ಯಾಪಾರ ಮಾಡ್ತಿದ್ದಾನೆ, ನನ್ನ ಅಂಗಡಿಗೆ ಜನನೇ ಬರ್ತಿಲ್ಲ, ವ್ಯಾಪಾರನೇ ಆಗ್ತಿಲ್ಲ, ಜನ ವಶೀಕರಣ. ವ್ಯಾಪಾರದಲ್ಲಿ ವಶೀಕರಣ ವಿದ್ಯೆನ ಮಾಡಿ ಅದು ತಗೊಂಡಂಗೆ ಶಾಪಲ್ಲಿ ಇಟ್ಬಿಟ್ಟಿದ್ದಾನೆ. ಆ ಶಾಪ್ ಕಡೆ ಯಾರಿಗೆ ತಿರುಗಿ ನೋಡ್ತಾರೋ ಸಾಕು, ಆ ಶಾಪ್ ಕಡೆ ಹಿಂಗ್ ನೋಡಿದ್ರಲ್ಲ ಅವ್ನ ಅಂಗಡಿಗೆ ಹೋಗ್ಬೇಕು ಅನ್ಸುತ್ತೆ. ಅಯ್ಯೋ, ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಆದ್ರೂ ಅವ್ನ ಅಂಗಡಿ ಒಳಗೆ ಕಾಲ ಹಾಕ್ಬೇಕು ಅಂತ ಆಸೆ. ಯಾಕೆ ಹೇಳಿ? ಆ ಅಂಗಡಿ ದೃಷ್ಟಿ ನೋಡಿದ್ರೆ ಸಾಕು, ನೋಡಿದ ತಕ್ಷಣ ವಶೀಕರಣ ಮಾಡ್ಕೊಳ್ಳುತ್ತೆ. ಒಳಗಡೆ ವಶೀಕರಣದ್ದು ಪ್ರಯೋಗದ ಇಟ್ಟಿದ್ದಾನೆ. ಒಬ್ಬ ವ್ಯಕ್ತಿ ಪಾಪ, ಅವನು ರೈತ, ಒಂದು 5-6ನೇ ಕ್ಲಾಸ್ ಓದಿದ್ದಾನೆ. ಒಬ್ಬ ವಿದ್ಯಾವಂತ ಅವನ ಜಮೀನನ್ನ 5 ಎಕರೆ ಜಮೀನನ್ನ ಆ ರೈತನಿಗೆ ವಶೀಕರಣ ಮಾಡಿ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಬೇಕು ಸೈನ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅವ್ರ ಮಕ್ಕಳೆಲ್ಲ ಗಲಾಟೆ ಮಾಡಿದಾಗ ಕೋರ್ಟ್ಗೆ ಹೋದಾಗ ಅವನ್ ಫೋಟೋ ಇದೆ, ರಿಜಿಸ್ಟ್ರೇಷನ್ ಆಫೀಸ್ ನಲ್ಲಿ ರಿಜಿಸ್ಟರ್ ಮಾಡುವಾಗ ಅವನ್ ಸಿಗ್ನೇಚರ್ ಇದೆ. ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ 5 ಎಕರೆ ಜಮೀನು ರಿಜಿಸ್ಟರ್ ಮಾಡುವಾಗ ಫೋಟೋ ಇದೆ. ಕೋರ್ಟ್ ಹೇಳ್ತದೆ, ನಿಮ್ ತಂದೆ ರಿಜಿಸ್ಟರ್ ಮಾಡ್ಕೊಟ್ಟಿದಾರಲ್ಲಪ್ಪ, ನೋಡಿ ಅವ್ನ ಫೋಟೋ ಇದೆ, ಸಿಗ್ನೇಚರ್ ಇದೆ, ಸಿಗ್ನೇಚರ್ ತಮ್ಮ ಇಂಪ್ರೆಷನ್ ಇದೆ. ಕೊನೆಗೆ ಅವ್ನ ತಂದೆನ ಕೇಳಿದ್ರೆ, ಮಕ್ಕಳೆಲ್ಲ ತಂದೆ ಕೇಳಿದ್ರೆ, ನಂಗೆ ಗೊತ್ತಿಲ್ಲಪ್ಪ, ನಾನು ಯಾವಾಗ ಮಾಡ್ಕೊಟ್ನೋ ಗೊತ್ತಿಲ್ಲ, ನನ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ, 5 ಎಕರೆ ಜಮೀನನ್ನ ಯಾವಾಗ ಮಾಡ್ಕೊಟ್ಟೆ, ಅವ್ನು ಮಾಡಿಸ್ಕೊಂಡಿದ್ದಾನೆಲ್ಲ, 1 ಪೈಸಾ ದುಡ್ಡು ಕೊಟ್ಟಿಲ್ಲ. ಹೀಗಾಗಿ ಅದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಹೆಣ್ಮಕ್ಳನ್ನ ವಶೀಕರಣ ಮಾಡೋದು, ವೈಶ್ಯವಾಟಿಗೆ ಕರ್ಕೊಂಡೋಗಿ ಬಿಟ್ಬಿಡೋದು. ಕೆಲವು ಹೆಣ್ಮಕ್ಳು ಗಂಡು ಹುಡುಗರನ್ನ, ದೊಡ್ಡ ಶ್ರೀಮಂತರನ್ನ ವಶೀಕರಣ ಮಾಡ್ಕೊಳ್ಳೋದು. ರಾಜಕೀಯ ವ್ಯಕ್ತಿಗಳನ್ನ, ಸಿನಿಮಾ ಆಕ್ಟರ್ಗಳನ್ನ ವಶೀಕರಣ ಮಾಡಿಕೊಂಡು ಅವರಿಂದ ಹಣ ಸಂಪಾದನೆ ಮಾಡ್ಕೊಳ್ಳೋದು. ಹೀಗೆ ವಶೀಕರಣದಿಂದ ಬಹಳಷ್ಟು ಕುಟುಂಬ ಹಾಳಾಗೋಗ್ಬಿಟ್ಟಿದೆ. ಮದುವೆ ಆಗಿ 2 ಮಕ್ಳಿದೆಯಂತೆ ಅವಳಿಗೆ. ಮದುವೆ ಆಗಿ 2 ಮಕ್ಳಿದೆ, ಗಂಡನೂ ಇದ್ದಾರೆ. ಆದ್ರೆ ಅವಳು ಗಂಡನ ಜೊತೆ ಇಲ್ಲ, ಗಂಡನ ಬಿಟ್ಬಿಟ್ಟಿದ್ದಾಳೆ. ಆದ್ರೆ ಅವಳ ಆಫೀಸಲ್ಲಿ ಒಂದು ಹುಡುಗ ಕೆಲಸ ಮಾಡ್ತಾನೆ. ಅವಳಿಗೂ 5 ವರ್ಷ 6 ವರ್ಷ ಡಿಫ್ರೆನ್ಸ್. ಇವಳು 30 ವರ್ಷ, ಅವ್ನಿಗೆ 25-26 ವರ್ಷ ಹುಡುಗ. 26 ವರ್ಷ ಹುಡುಗ ಇನ್ನೂ ಮದುವೆ ಆಗಿಲ್ಲ. ಈ ಹುಡುಗಿಗೆ ಮದುವೆ ಆಗಿ 2 ಮಕ್ಳಿದ್ದಾರೆ, ಆದ್ರೆ ಗಂಡನ ಜೊತೆ ಇಲ್ಲ. ಅವಳೇನ್ ಮಾಡಿದಾಳೆ, ಈ ಹುಡುಗನ್ನ ಸಾಫ್ಟ್ವೇರ್ ಇಂಜಿನಿಯರ್ನ ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇವನಿಗಿಂತಲೂ 5-6 ವರ್ಷ ದೊಡ್ಡವಳು ಅವಳು, 2 ಮಕ್ಳಿದೆ. ಹೋಗಿ ಸಬ್ ರಿಜಿಸ್ಟರ್ ಆಫೀಸರ್ ಮದುವೆ ಆಗ್ಬಿಟ್ಟಿದ್ದಾಳೆ. ಅವ್ನ್ ಗೊತ್ತೇ ಆಗ್ತಿಲ್ಲ, ನಾನು ಎಲ್ಲಿ ಹೋಗ್ತಾ ಇದೀನಿ, ಏನ್ ಮಾಡ್ತಾ ಇದೀನಿ. ತಾಲಿ ಕಟ್ಟು ಅಂದ್ ಕಟ್ಬಿಟ್ರು, ಎಲ್ಲ ಆಯ್ತು, ಫೋಟೋ ತಕೊಂಡು ಎಲ್ಲ ಮಾಡಿದ್ರು. ಮನೇಲಿ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಹುಡುಕ್ತಾ ಇದಾರೆ.
ಆಮೇಲೆ ಗೊತ್ತಾಯ್ತು ಮಗ ಯಾಳ್ನೋ ಈ ಹೆಂಗ್ಸು 2 ಮಕ್ಳು ಮದುವೆ ಆಗಿದ್ದಾನೆ ಅಂತ. ಪ್ರೂಫ್ ಏನು? ಎಲ್ಲ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಆಗಿದೆ, ಫೋಟೋ ಇದೆ. ಯಾಕೆ ಅವಳನ್ನ ಮದ್ವೆ ಮಾಡ್ಕೊಂಡೆ ನೀನು ಅಂತಂದಾಗ, ನಂಗೆ ಗೊತ್ತಿಲ್ಲಪ್ಪ, ನಮ್ಮ ಆಫೀಸ್ ಕೆಲಸ ಮಾಡ್ತಾ ಇದ್ದಾಳೆ ಅಷ್ಟೇ, ಬಟ್ ನನ್ಗೇನು ಅದು ಗೊತ್ತಿಲ್ಲ, ನನಗೆ ಯಾವ ಮದ್ವೆ ಆಯ್ತು ಅನ್ನೋದು ಗೊತ್ತಿಲ್ಲ ಅಂತಾನೆ. ನೋಡಿ, ಈ ರೀತಿ ಜಗತ್ನಲ್ಲಿ ವಶೀಕರಣ ವಿದ್ಯೆ ಯಾವ ರೀತಿ ದುರುಪಯೋಗ ಆಗ್ತಿದೆ ಅಂತ. ಷಟ್ಕರ್ಮ ಅಂದ್ರೆ 6 ಅಂತ. ಷಟ್ ಅಂದ್ರೆ 6 ಕರ್ಮಗಳಲ್ಲಿ ಮಾರಣ, ಅವನಿಗೆ ಇದಕ್ಕಿದ್ದಾಗ ಅವ್ನು ಸತ್ತೋಗ್ಬೇಕು, ಮಾರಣ ಪ್ರಯೋಗ. ಕೈ ಕಾಲೆಲ್ಲ ಸೇದೋಗ್ಬೇಕು, ಸ್ತಂಭನ ಪ್ರಯೋಗ. ಮನೆ ಬಿಟ್ಟು ಹೊಟ್ಟೋಗ್ಬೇಕು, ಉಚ್ಚಾಟನ ಪ್ರಯೋಗ. ವಶೀಕರಣ, ಮೋಹನ, ವಿದ್ವೇಷಣ ಅಂತ ಹೇಳಿ ಈ 6 ಪ್ರಯೋಗಗಳು ಇವತ್ತು ಜಗತ್ತಿನಲ್ಲಿ ಬಹಳ ಫಾಸ್ಟ್ ಮೂವ್ ಆಗ್ತಾ ಇದೆ. ದೇವರನ್ನ ಪೂಜೆ ಮಾಡ್ತಾ ಹೋಗುತ್ತಲೇ ಇದ್ದ ಮಾಟ ಮತ್ತು ತಂತ್ರವಿದ್ಯೆಗಳಿಗೆ ಕೈ ಹಾಕ್ಬಿಟ್ಟು ಇನ್ವೆಸ್ಟ್ ಮಾಡಿ ಯಾರು ಬೇಕಾದ್ರೂ ಸಾಯಿಸ್ಬೋದು, ಯಾರು ಬೇಕಾದ್ರೂ ಕೈ ಕಾಲು ಸೇದೋ ಹಾಗೆ ಮಾಡ್ಬೋದು, ಯಾರು ಬೇಕಾದ್ರೂ ಊರ್ ಬಿಟ್ಟು ಹೊಟ್ಟೋಗ್ಬೋದು, ಯಾರು ಬೇಕಾದ್ರೂ ವಶೀಕರಣ ಮಾಡಿ ನಮ್ಗೆ ಏನೇನ್ ಬೇಕು ಆಸೆ ಆಕಾಂಕ್ಷೆಗಳನ್ನ ತೀರ್ಸ್ಕೋಬಹುದು. ಆ ಲೆವೆಲ್ಗಿದೆ ಈ ಒಂದು ವಶೀಕರಣ ವಿದ್ಯೆ. ಈ ತರ ಏನಾದ್ರು ನಮ್ಮ ಜಾತಕದಲ್ಲಿ ಹಿಂದೆ ನಡೆದಿದ್ರೆ, ಹೋದ ವರ್ಷ ಅಥವಾ 2 ವರ್ಷದ ಹಿಂದೆ ವಶೀಕರಣ ಸಿಕ್ಕಾಕೊಂಡ್ಬಿಟ್ಟಿದ್ರೆ, ವಶೀಕರಣ ಅಂದ್ರೆ ಗುಲಾಮಗಿರಿ ತೀರ ಮಾಡ್ಕೊಳ್ಳೋದು, ಅವ್ರು ಹೇಳಂಗೆ ಕೇಳೋದು. ಅವ್ರ ಕಪಿ ಮುಚ್ಚಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ಮಂಕಾಗ್ಬಿಟ್ಟಿರ್ತೀವಿ, ನಮ್ದು ಮೈಂಡ್ ಎಲ್ಲ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ. ಮುಮ್ಮೆದಲು, ಮೋಟಾರ್ ಕಾರ್ಟೆಕ್ಸ್, ಫ್ರಂಟಲ್ ಲೋಬಿ, ಧ್ವನಿ ಟೆಂಪರಲ್ ಲೋಬಿ, ರೈಟ್ ಟು ಲೆಫ್ಟ್ ಟೆಂಪರಲ್ ಲೋಬಿ ಅಂದ್ರೆ ಬಲಭಾಗದ ಧ್ವನಿ, ನಮ್ಮ ಆಡಿಯೋ ಅದನ್ನ ಬಂದ್ ಮಾಡಿ ವಶೀಕರಣ ಮಾಡ್ಕೊಂಡಿರ್ತಾರೆ. ದೃಶ್ಯ ಮಾಧ್ಯಮ ಹಿಂದ್ಗಡೆ ಆಕ್ಯುಪಿಟಲ್ ಲೋಬಿ ಅಂದ್ರೆ ನಮ್ಮೆಲ್ಲಾ ವಿಡಿಯೋಸ್ ಇಲ್ಲಿ ಸ್ಟೋರ್ ಆಗುತ್ತೆ. ಚಿಂತನಾ ಶಕ್ತಿ, ಭಾವನಾ ಶಕ್ತಿನೆಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಿ. ಹೆಂಗ್ ಮಾಡ್ತಾರೆ ಅಂದ್ರೆ, ನಮ್ಮದು ಏನಾದ್ರು ಉಗುರು ಸಿಕ್ಕಿದ್ರೆ, ಕಟ್ ಮಾಡಿರೋ ಉಗುರು ಸಿಕ್ಕಿದ್ರೆ, ನಮ್ಮ ಕೂದಲು, ನಾವು ಹಾಕಿರೋ ಹಳೆ ಬಟ್ಟೆ, ನಾವು ತಿಂದು ಬಿಟ್ಟಂತ ಎಂಜಿಲು, ಕೂತಂತ ಜಾಗ, ನಿಂತಂತ ಜಾಗದಲ್ಲಿ ಏನಾದ್ರು ಮಣ್ಣು ತಗೊಂಡ್ಬಿಡ್ತಾರೆ. ಚಪ್ಪಲಿ ಯೂಸ್ ಮಾಡ್ಕೊತಾರೆ. ಪಾದರಕ್ಷ ಪ್ರಯೋಗ, ನಖ ಪ್ರಯೋಗ, ಕೇಶ ಪ್ರಯೋಗ, ನಿರ್ಮಾಲ್ಯ ಭೋಜನ ಪ್ರಯೋಗ, ಮೃತ್ತಿಕಾ ಪ್ರಯೋಗ, ವಸ್ತ್ರ ಪ್ರಯೋಗ, ಬಿಂಬ ಪ್ರಯೋಗ. ಬಿಂಬ ಅಂದ್ರೆ ಫೋಟೋ, ನಮ್ಮ ಫೋಟೋನ ತಗೊಂಡ್ಬಿಡ್ತಾರೆ. ಒಂದು ಬೊಂಬೆಗೆ ಆವಾಹನೆ ಮಾಡ್ತಾರೆ. ಯಾವ ತರ? ಉಗುರು, ಕೂದಲು, ಬಟ್ಟೆಲಿ ಇರತಕ್ಕಂತ ಆ ಮಾಲಿಕ್ಯೂಲ್ಸ್, ಸೆಲ್ಸ್, ಬಟ್ಟೆಲಿ ಕೂದಲಲ್ಲಿ ಉಗುರಿರುವಂತ ಸೆಲ್ಸ್, ಅದನ್ನ ತಗೊಂಡು ಟಿಶ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಮಂತ್ರ ಮುಖೇನ. ಕಲೆಕ್ಷನ್ ಆಫ್ ಸೆಲ್ಸ್ ಅಂದ್ರೆ ಟಿಶ್ಯೂ ರೂಪದಲ್ಲಿ ಆ ಬೊಂಬೆಗೆ ಪರಕೃತಿಮ ಪ್ರಯೋಗ ಅಥವಾ ಪುತ್ತಲಿಕ ಪ್ರಯೋಗ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅದಕ್ಕೆಲ್ಲ ಕೆಲವು ಮಂತ್ರಗಳಿವೆ. ನಮ್ದು ಫೋಟೋ ಹಾಕ್ಬಿಟ್ಟು ಆ ಬೊಂಬೆಗೆ ನಮ್ಮ ಹುಟ್ಟಿದ ವಸ್ತ್ರ, ಚಪ್ಪಲಿ ಯಾವ್ದು ಸಿಗುತ್ತೋ ಅದು ತಗೊಂಡೋದನ್ನ ಅದರಲ್ಲಿರ್ತಕ್ಕಂಥ ಸೆಲ್ಸ್ ಮತ್ತೆ ಟಿಶ್ಯೂಸ್ನ ಅದಕ್ಕೆ ಟ್ರಾನ್ಸ್ಫರ್ಸ್ ಮಾಡಿ ಅದಕ್ಕೆ ಮೆಟಾಬಾಲಿಸಮ್ ಸೃಷ್ಟಿ ಮಾಡಿಬಿಡ್ತಾರೆ. ಚಂದ್ರ, ರಾಹು ಮತ್ತೆ ಗುರು, ಬುಧ ಬುದ್ಧಿಕಾರಕ, ಗುರು ಜ್ಞಾನಕಾರಕ, ಚಂದ್ರ ಮನಸ್ಕಾರಕ. ಈ 3 ಗ್ರಹಗಳು ನಮ್ಮ ಜಾಗದಲ್ಲಿ ವೀಕ್ ಮಾಡ್ಬಿಡ್ತಾರೆ. ಅವ್ನು ಹೇಳೋ ನಮ್ ಸ್ವಂತ ಬುದ್ಧಿ ಕಳ್ಕೊಂಡ್ಬಿಡ್ತೀವಿ. ಬುಧ ನೀಚನಾದ ಮಂತ್ರತಂತ್ರದಿಂದ, ಗುರು ಇದು ಒಳ್ಳೇದಾ ಕೆಟ್ಟದ್ದ, ನನ್ ಸೈನ್ ಹಾಕ್ಬೇಡವಾ, ಅವ್ನು ಹೇಳಂಗ್ ಕೇಳಿ ಅವನ ತಾಲಿ ಕಟ್ಸ್ಕೋಬೇಕು, ನಾನೇ ತಾಲಿ ಕಟ್ಬೇಕು ಅನ್ನೋ ಜ್ಞಾನ ಶಕ್ತಿ, ತರ್ಕ ಮಾಡೋ ಶಕ್ತಿ ಕಮ್ಮಿ ಆಗೋಗುತ್ತೆ ಈ ಮಂತ್ರದಿಂದ. ಯಾಕೆಂದ್ರೆ ಗುರುನು ನೀಚ ಮಾಡ್ಬಿಡ್ತಾರೆ, ವೀಕ್ ಮಾಡ್ಬಿಡ್ತಾರೆ. ಬುಧ ಬುದ್ಧಿಕಾರಕ, ಗುರು ಜ್ಞಾನಕಾರಕ. ಮನಸ್ಸು, ನಂಗೆ ಬೇಕಾ ಬೇಡವಾ ಅಂತ ಡಿಸಿಷನ್ ತಗೊಳ್ಳೋದು ಮನಸ್ಸು. ಅದಕ್ಕೆ ಅಧಿಕಾರಿ ಯಾರು? ಚಂದ್ರ ಗ್ರಹ. ಚಂದ್ರ, ಬುಧ, ಗುರು ಮತ್ತೆ ರಾಹುನು ಸಾಯಿಸ್ಬಿಡ್ತಾರೆ. ಅದಕ್ಕೆ ನಮ್ಮ ಜಾತಿ ಚಂದ್ರ, ಬುಧ, ಗುರು, ರಾಹು, ಈ 4 ಗ್ರಹಗಳು ನಮ್ಮ ಜಾತದಲ್ಲಿ ವಶೀಕರಣ ವಿದ್ಯೆ ಮಂತ್ರತಂತ್ರದಿಂದ ವೀಕ್ ಮಾಡಿಬಿಟ್ಟಾಗ ನಾವು ಅವ್ರಿಗೆ ಗುಲಾಮರಾಗ್ಬಿಡ್ತೀವಿ, ಅವ್ರಿಗೆ ವಶೀಕರಣ ಆಗ್ಬಿಡ್ತೀವಿ. ಈ ತರದಿಂದ ಎಷ್ಟೋ ಜನ ಆಸ್ತಿ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಹೆಣ್ಮಕ್ಳು, ಗಂಡು ಮಕ್ಳು, ವ್ಯವಹಾರದಲ್ಲೆಲ್ಲ ಬಹಳಷ್ಟು. ಯಾವುದೋ ಒಂದು ಹೆಂಗಸು 8 ಸಲ ಮದ್ವೆ ಆಗಿದೆ ಅಲ್ಲಿ ನೋಡಿ, 8 ಬಾರಿ ವಶೀಕರಣ ಮಾಡೋದು, ತಾಲಿ ಕಟ್ಸ್ಕೊಳ್ಳೋದು, ಫೋಟೋ ತೆಗೆಸ್ಕೊಳ್ಳೋದು, ಅವ್ನಿಗೆ ಡ್ರೈವರ್ಸ್ ಕೊಡೋದು, ಅವನಿಂದ ಲಕ್ಷಗಟ್ಲೆ ಕಾಂಪನ್ಸೇಷನ್ ತಗೊಳ್ಳೋದು. ಹೀಗೆ ಕೋರ್ಟ್ಗಳಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕಿ ಕೊನೆಗೆ ಅವಳನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ರು. ವಶೀಕರಣ ಕಲ್ತ್ಕೊಂಡ್ಬಿಟ್ಟಿದ್ಲು ಅವಳು. ಅವಳೇ ನೋಡಕ್ ಚೆನ್ನಾಗಿಲ್ಲ, ಆದ್ರೆ ವಶೀಕರಣದಿಂದ
ಈ ರಾಜಕೀಯ ವ್ಯಕ್ತಿಗಳನ್ನ ಸಿನಿಮಾ ಆಕ್ಟರ್ಸ್ನ ವಶೀಕರಣ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ. ಈ ತರ ದ್ವಂದ್ವ, ಈ ತರ ದೋಷ ಜಗತ್ತಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಈ ತರ ದೋಷದಲ್ಲಿ ಏನಾದ್ರು ನಿಮ್ಮ ಜಾತಿಯಲ್ಲಿ ಚಂದ್ರ, ಬುಧ, ಗುರು, ರಾಹು ವೀಕ್ ಮಾಡಿಬಿಟ್ಟಿದ್ರೆ ನೀವು ದುಡ್ದಿದೆಲ್ಲ ತಗೊಂಡು ಅಲ್ಲೇ ಕೊಡ್ತೀರಾ. ಅವ್ರು ಏನ್ ಹೇಳ್ತಾರೋ ಹಂಗೆ ಮಾಡಿಬಿಡ್ತೀರ. ಇದರಿಂದ ಮುಕ್ತರಾಗ್ಬೇಕಾ? ಬನ್ನಿ, ಮಾರ್ಚ್ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆ, ಹೊಸ ವರ್ಷ ಪ್ರಾರಂಭ, ಹಳೆಯ ವರ್ಷ ಮುಗಿಯುವಂತ ಸಮಯ. ಆ ಒಂದು ಅಮಾವಾಸ್ಯೆ ಸಂಧಿಕಾಲದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9 ಅಥವಾ 10 ಗಂಟೆ ತನಕ 21 ವೆರೈಟಿ ಕಾಳಿಯರು, ಸ್ಮಶಾನ ಕಾಳಿ, ಗುಹ್ಯ ಕಾಳಿ, ಚಂಡಿ ಕಾಳಿ, ರಕ್ಷಾ ಕಾಳಿ, ಮಹಾಕಾಳಿ, ದಕ್ಷಿಣ ಕಾಳಿ, ಭದ್ರಕಾಳಿ, ಉಗ್ರಕಾಳಿ, ಅಘೋರ ಕಾಳಿ, ಹಂಸ ಕಾಳಿ, ಹೀಗೆ 21 ವೆರೈಟಿ ಕಾಳಿಯರು. ಕಾಳಿ ತಂತ್ರ ಏನಾದ್ರು ಮಾಡಿದ್ರೆ ರಾಹುನ ವೀಕ್ ಮಾಡಕ್ಕೆ ಕಾಳಿ ಬೇಕು. ಗುರು ಮತ್ತೆ ಬುಧನ ದುರ್ಗಾ ಅಂದ್ರೆ ಏನು? ಶಾಂತ ದುರ್ಗಾ, ಶೂಲಿನಿ ದುರ್ಗಾ, ವನದುರ್ಗ, ವಿಜಯ ದುರ್ಗಾ, ಬ್ರಾಹ್ಮಿ ದುರ್ಗಾ, ಹೀಗೆ 21 ವೆರೈಟಿ ದುರ್ಗಿಯರು. ಅವ್ರ ಮಂತ್ರತಂತ್ರ ಉಪಯೋಗಿಸ್ಕೊಂಡವ್ರು ನಮ್ಗೆ ಬುಧನ್ನ ಗುರುನ ವೀಕ್ ಮಾಡಿಬಿಟ್ಟಿದ್ರೆ, ರಾಹುನ ಪ್ರತ್ಯಂಗಿರ ಮಂತ್ರತಂತ್ರದಿಂದ ಏನಾದ್ರು ಪ್ರಯೋಗ ಮಾಡಿ ನಮ್ಮ ಜಾತಿ ರಾಹುನ ವೀಕ್ ಮಾಡಿದ್ರೆ, ಇದಕ್ಕೆಲ್ಲ ಅವತ್ತು ಯುಗಾದಿ ಅಮಾವಾಸ್ಯೆ ಬುಧವಾರ 18ನೇ ತಾರೀಕು 21 ಕಾಳಿಯರು, 21 ದುರ್ಗಿಯರು, 10 ದಶಮಹಾಕಾಳಿಯರು, ಆಮೇಲೆ 40 ವೆರೈಟಿ ಪ್ರತ್ಯಂಗಿರ ಮಂತ್ರದಿಂದ ಎಲ್ಲಾ ತರ ದೋಷಗಳು ನಿಮ್ಮ ಜಾತಿಯಲ್ಲಿ 2-3 ವರ್ಷದ ಯಾರೋ ಮಾಟ ಮಾಡಿಬಿಟ್ಟಿರ್ತಾರೆ, ನೀವು ತಗೊಂಡೇ ಇರೋದಿಲ್ಲ, ತೆಗೆಸ್ಕೊಂಡಿರೋದಿಲ್ಲ, ಅದ್ರದ್ದು ಸೋಂಕು ಇನ್ನೂ ನರಡ್ತಿರ್ತೀರ. ಮೊನ್ನೆ ಯಾರೋ ಮಾಡಿಬಿಟ್ಟಿದ್ದಾರೆ, ಮುಂದೆ ಮಾಡೋರು ಬೇಕಾಶ ಉಟ್ಕೊಂಡಿದ್ದಾರೆ, ಮುಂದೆ ಮಾಡಕ್ಕಾಗಬಾರ್ದು, ಇವಾಗ ಮಾಡೋರ್ಗು ಅವಕಾಶ ಕೊಡಬಾರ್ದು. ಹಿಂದೆ ಮಾಡಿದ್ದು ಕೂಡ ನಾಶ ಆಗ್ಬೇಕು ಅಂದ್ರೆ ಮಾರ್ಚ್ 18ನೇ ತಾರೀಕು ಮಹಾಪ್ರತ್ಯಂಗಿರ ಯಾಗವನ್ನ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದೀವಿ. ಈ ಒಂದು ದೊಡ್ಡ ಡಿಪಾರ್ಟ್ಮೆಂಟ್, ಕಾಳಿ, ದುರ್ಗಿ, ದಶಮಹಾಕಾಳಿ, ಪ್ರತ್ಯಂಗಿರ, ಇವ್ರ ಸೇರಿಸಿ ಒಂದೇ ಜಾಗದಲ್ಲಿ ಕಾಳಿ, ದುರ್ಗಿ, ದಶಮಹಾಕಾಳಿ, ಪ್ರತ್ಯಂಗಿರ ಪ್ರಯೋಗಗಳನ್ನ ಮಾಡಿದ್ರೆ ನೀವು ಅದನ್ನು ಬಿಡಿಸ್ಕೊಳಕ್ ಒಂದು ಒಳ್ಳೆ ಅವಕಾಶ. ಮಾರ್ಚ್ 18ನೇ ತಾರೀಕು ಆ ದಿವಸ ನೀವು ಬಂದು ಭಾಗವಹಿಸಿ. ನೀವಲ್ಲ, ನಿಮ್ಮ ಫ್ರೆಂಡ್ಸು, ಮಿತ್ರರು, ರಿಲೇಟಿವ್ಸ್ ಕರ್ಕೊಂಬಂದು ಈ ಒಂದು ಮಹಾಯಾಗದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಡಿ. ಕೆಲವು ರೂಲ್ಸ್ ಇದೆ. ನೀವು ಬರ್ಬೇಕಾದ್ರೆ ಒಂದು ತೆಂಗಿನಕಾಯಿ ತರಬೇಕು. ಒಂದು ತೆಂಗಿನಕಾಯಿ ನವಗ್ರಹ ಅಂತ ಹೇಳ್ತಾರೆ. ಒಂದು ತೆಂಗಿನಕಾಯಿ 9 ಗ್ರಹ ಇರ್ತದೆ. ರಾಹು, ನಿಂಬೆ ಹಣ್ಣು, ಈ ₹1 ಕಾಯಿನ್ ಇಲ್ಲ ₹2 ಕಾಯಿನ್, ಈ ತರ ಕಾಯಿನ್ಸ್ ಗಳು ಏನಾದ್ರು ಇತ್ತು ಅಂದ್ರೆ 12 ಕಾಯಿನ್ ತರಬೇಕು. 12 ನಿಂಬೆ ಹಣ್ಣು, 12 ಕಾಯಿನ್ಸ್, ಒಂದು ತೆಂಗಿನಕಾಯಿನ ಇವತ್ತು ಬರ್ಬೇಕು, ತಗೊಂಡ್ಬರ್ಬೇಕು. ನಿಮ್ಮ ಮನೇಲಿ ಯಾರು ಬರೋಕ್ಕಾಗಲ್ವೋ ಅವ್ರ ಕೇಳಿ ಅದನ್ನ ಮುಟ್ಟಿಸ್ಕೊಂಡು ತಗೊಂಬನ್ನಿ, ಪ್ರಾರ್ಥನೆ ಮಾಡಿಸಿ. ಮಧ್ಯಾಹ್ನ 3 ಗಂಟೆಗೆ ಸಂಕಲ್ಪ ಶುರುವಾಗಿ ರಾತ್ರಿ 9-10 ಗಂಟೆ ಒಳಗೆ ಎಲ್ಲಾ ಮಂತ್ರಗಳ ಮೂಲಕ ನಿಮ್ಗೆ ಮುದ್ರಾ, ಮಂತ್ರ, ತಂತ್ರನ ಹೇಳ್ಕೊಡ್ತೀನಿ. ಅವತ್ತು ನಾವು ಕೂಡ ನಿಮ್ಗೆ ಬಹಳಷ್ಟು ಗಿಡಮೂಲಿಕೆಗಳನ್ನ ಕೊಟ್ಟು ಆಯಾ ಮಂತ್ರ ತಕ್ಕಂತೆ ವಾರಾಹಿ ಪ್ರಯೋಗ, ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ, ದುರ್ಗಾ ಪ್ರಯೋಗ, ಕಾಳಿ ಪ್ರಯೋಗ, ಪ್ರತ್ಯಂಗಿರ, ನರಸಿಂಹ, ಭೈರವ, ಭೈರವಿ, ಶರಭ ಪ್ರಯೋಗ, ಭೂತ ಪ್ರೇತಗಳ ಬಾಲ ಸೋಂಕಿದ್ರೆ, ಕ್ಷುದ್ರ ಗ್ರಹಗಳ ದೋಷಗಳೇನಾಯ್ತು ಅಂದ್ರೆ ಆ ಅಮಾವಾಸ್ಯೆ ದಿವಸ ತೆಗೆದುಹಾಕಿ ಯುಗಾದಿಯಿಂದ ಬಹಳ ಸುಖವಾಗಿ, ಆನಂದವಾಗಿ ಇನ್ಮೇಲೆ ಆನಂದಮಯವಾದ ಜೀವನ ನಡೆಸುವಂತ ಒಂದು ಅವಕಾಶ ನಾವು ಮಾಡ್ಕೊಡ್ತಾ ಇದೀವಿ. ಇದು ಭಾಗವಹಿಸ್ಬೇಕು ಅನ್ನೋದಾಗಿದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, ಶ್ರೀ ಪಾಂಡುರಂಗ ಟೆಂಪಲ್ trust.in ಅಂತ ಲಾಗಿನ್ ಆಗಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಓಪನ್ ಮಾಡಿ ನೋಡಿ, ಓದಿ, ಎಲ್ಲ ಕ್ಲಿಯರ್, ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಇದೆ. ಓದ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾವು ಇದಕ್ಕೆಲ್ಲ ಬರೀ ₹2,500 ಮಾಡ್ತಾ ಇದೀವಿ. ಒಂದು ಕಾಣಿಕೆ. ಈ ದುಡ್ಡಲ್ಲಿ ಪೂಜಾ ಎಲ್ಲ ಖರ್ಚು ಕಳೆದು ಉಳಿದಿದ್ದಲ್ಲಿ ಅನಾಥಾಶ್ರಮ, ವೃದ್ಧಾಶ್ರಮ, ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲ, ಮತ್ತೆ ಪಾಂಡುರಂಗ ದೇವಸ್ಥಾನ ಜೀರ್ಣೋದಕ್ಕೆ ಈ ಉಳಿದ ಹಣವನ್ನು ಉಪಯೋಗಿಸ್ತೀವಿ. ನೀವು ಸುಮ್ಮನೆ ಕೊಡಬೇಡಿ, ಪಾರ್ಟಿಸಿಪೇಟ್ ಮಾಡಿ, ನಿಮ್ಮಲ್ಲಿರೋ ಎಲ್ಲಾ ದೋಷ ಕಳ್ಕೊಳ್ಳಿ. ನೀವು ಕೊಟ್ಟಿರೋ ದುಡ್ಡಲ್ಲಿ ಭಗವಂತನ ಸೇವೆ, ಸಮಾಜ ಸೇವೆ ಆಗತ್ತೆ. ₹2,500 ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ. ಎಷ್ಟೋ ಜನ ಹೋಟ್ಲಿಗೆ ಹೋಗ್ತಾರೆ, ಸಿನಿಮಾಗೆ ಹೋಗಿ ಎಲ್ಲ ಖರ್ಚು ಮಾಡ್ಬಿಡ್ತಾರೆ. ಅದ್ರ ಬದಲು ವರ್ಷಾನುಗಟ್ಟಲೆ ನಳ್ತಾ ಇದ್ದಾರೆ ಈ ದೋಷ, ಮಾಟ ಮತ್ತು ತಂತ್ರ ಪ್ರಯೋಗದಲ್ಲಿ, ಶತ್ರು ಬಾಧೆಯಿಂದ, ದೃಷ್ಟಿ ದೋಷದಿಂದ. ಬನ್ನಿ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಬೇಗ ಬಿಡುಗಡೆ ಮಾಡ್ಕೊಳ್ಳಿ. ಹೊಸ ವರ್ಷದಿಂದ ಆನಂದವಾಗಿರಿ. ಕೇವಲ ಕೆಲವೇ ಸೀಟ್ಸ್ ಇದೆ, ಲಾಗಿನ್ ಆಗಿ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ.
ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಲಿಂಕ್ಡ್ಇನ್ ಅಲ್ಲಿ ಕೂಡ ನಾವೆಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ ಕೆಳಗಡೆ ತೋರಿಸ್ತಾ ಇದ್ವಿ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬಹುದು. ಮತ್ತೊಮ್ಮೆ ಹೇಳ್ತಾ ಇದೀನಿ, ಇದು ಒಳ್ಳೆ ಸುವರ್ಣ ಅವಕಾಶ. ಪ್ರತ್ಯೇಕ ಯಾಗಕ್ಕೆ ಭಾಗವಹಿಸು. ಇಡೀ ವರ್ಲ್ಡಲ್ಲೇ ನಾವೊಬ್ಬರೇ ಫಸ್ಟ್ ಟೈಮ್ ಈ ತರ ಮಾಡ್ತಾ ಇರೋದು. ಖಂಡಿತ ಇದನ್ನು ಭಾಗವಹಿಸಿ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.